ಥರ್ಡ್ ಒನ್, ಇಲ್ಲಿ 3 ತರ ಕ್ವಶನ್ ಕೇಳಿದ್ದಾರೆ ನೋಡಿ. ದ ಪೋಯಟ್ ಕಾಲ್ಸ್ ದ ಟೆಂಪಲ್ಸ್ ಆಸ್ ಎಪಿಕ್ಸ್ ಇನ್ ಸ್ಟೋನ್, justify the statement. Or how are the Indian temples epics in stone? Or why does the poet V.K. Gokak call the temples as epics in stone? ಎಪಿಕ್ ಅಂತಂದ್ರೆ ಏನು ಮಕ್ಕಳೇ? ಇಲ್ಲಿ ಮಹಾಕಾವ್ಯ. ಓಕೆ, ನೀವು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ದೇವಸ್ಥಾನಗಳನ್ನ ನೋಡಿರ್ತೀರ, ಗುಡಿಗಳನ್ನ. ಅಲ್ಲಿ ಕಲ್ಲಿನಿಂದ ಕೆತ್ತನೆ ಮಾಡಿರ್ತಾರೆ, ಸಾಹಿತ್ಯ, ಸಂಸ್ಕೃತಿ, ಕಲೆ, ಶಿಲ್ಪಕಲೆ ಅಲ್ವಾ. ಸೊ ಆ ಕೆತ್ತನೆಗಳೇ ಎಪಿಕ್ಸ್ ಅಂತ ಹೇಳ್ತಾರೆ ಇಲ್ಲಿ ಕವಿ. ಎಪಿಕ್ಸ್ ಇನ್ ಸ್ಟೋನ್, ಕಲ್ಲಿನಲ್ಲಿ ಕೆತ್ತಿರುವಂತ ಮಹಾಕಾವ್ಯಗಳು. ಓಕೆ, ಸೊ ಪೋಯಟ್, ಕವಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಟೆಂಪಲ್ಗಳು, ನಮ್ಮಲ್ಲಿಯ ದೇವಸ್ಥಾನಗಳೇ ಒಂದು ಮಹಾಕಾವ್ಯಗಳು, ಕಲ್ಲಿನಲ್ಲಿ ಕೆತ್ತಿರುವಂತ ಮಹಾಕಾವ್ಯಗಳು ಅಂತ ಕವಿ ಹೇಳ್ತಾರೆ. ಸೊ ಯಾವ ತರ ಹೇಳ್ತಾರೆ ಅವರು ಅನ್ನೋದು ಕ್ವಶನ್. ಇಲ್ಲಿ ಬರುವಂತ ಎಲ್ಲ ಕ್ವಶನ್ ಮಕ್ಕಳೇ, ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವಶನ್ಗಳೇ. ಓಕೆ, ಈ ಪ್ರಶ್ನೆಗಳೆಲ್ಲ ಹಳೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತವು. ಸೊ ಈ ಪದ್ಯದಲ್ಲಿ ನಾನು ಏನೇನ್ ಕ್ವಶನ್ ಕೊಡ್ತಾ ಇದ್ದೀನಿ ಎಲ್ಲಾನು ಇಂಪಾರ್ಟೆಂಟ್ ಕ್ವಶನ್ಸ್. ನಾನಿಲ್ಲಿ ಇಸ್ವಿ ಬರ್ದಿಲ್ಲ, ಯಾಕೆ ಅಂದ್ರೆ ಎಲ್ಲಾ ಕ್ವಶನ್ ಕೂಡ ಕ್ವಶನ್ ಪೇಪರ್ ಅಲ್ಲಿ 2-3 ಸಲ ಕೇಳಿರೋ ಕ್ವಶನ್ಗಳು. ಓಕೆನಾ? ಸೊ ಇದರ ಆನ್ಸರ್ ನೋಡೋಣವಾ? Answer. Epics are long poems or stories. Temples have stories from our epics carved on them. So the poet calls our temples as epics in stone. ಯಾಕೆ ಕರೆದಿದ್ದಾರೆ? ಎಪಿಕ್ಸ್ ಅಂತಂದ್ರೇನು? ಮಹಾಕಾವ್ಯ. ಮಹಾಕಾವ್ಯ ಅಂತಂದ್ರೆ ಒಂದು ಪದ್ಯಗಳಿರ್ಬೋದು ಅಥವಾ ಕಥೆಗಳಿರ್ಬೋದು, ಲೈಕ್ ರಾಮಾಯಣ ಅಲ್ವಾ, ದಿಸ್ ಈಸ್ ಅನ್ ಎಪಿಕ್. ಮಹಾಭಾರತ, ಓಕೆ, ಭಗವದ್ಗೀತೆ, ಇವೆಲ್ಲ ಏನು? ಮಹಾಕಾವ್ಯಗಳು. ಸಾರಿ, ಇವೆಲ್ಲ ಏನು? ಮಹಾಕಾವ್ಯಗಳು. ಎಪಿಕ್ಸ್ ಅಂತಂದ್ರೇನು? ಮಹಾಕಾವ್ಯ. ರಾಮಾಯಣ, ಮಹಾಭಾರತ, ಈ ತರ ಎಲ್ಲಾನು ಏನು? ಮಹಾಕಾವ್ಯಗಳು ಅಂತ ಕರಿತೀವಿ. ಸೊ ಇಲ್ಲಿ ಪೋಯಮ್ ಅಲ್ಲಿ, ಸಾರಿ, ಇಂಡಿಯಾದಲ್ಲಿ ಟೆಂಪಲ್ಗಳಲ್ಲಿ ಅಂದ್ರೆ ದೇವಸ್ಥಾನಗಳಲ್ಲಿ ಕೆತ್ತನೆಗಳಿವೆ. ಯಾವ್ದ್ರದ್ದು? ರಾಮಾಯಣದ ಕೆತ್ತನೆ ಇದೆ, ಮಹಾಭಾರತದ ಕೆತ್ತನೆಗಳಿವೆ. ಅದೇ ರೀತಿ ನಮ್ಮ ಬೇರೆ ಬೇರೆ ಕವಿಗಳು, ಕುಮಾರವ್ಯಾಸ ಅವ್ರದ್ದು ಇವ್ರದ್ದು ಕೆತ್ತನೆಗಳನ್ನ ಮಾಡಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಕೆತ್ತನೆಗಳು ಇರೋದ್ರಿಂದನೇ ಪೋಯಟ್, ಕವಿಗಳು ಏನ್ ಕರೀತಾರೆ ನಮ್ಮ ದೇವಸ್ಥಾನವನ್ನ? ಎಪಿಕ್ಸ್ ಇನ್ ಸ್ಟೋನ್, ಕಲ್ಲಿನಲ್ಲಿ ಮೂಡಿ ಬಂದಂತ ಮಹಾಕಾವ್ಯಗಳು ನಮ್ಮ ದೇವಸ್ಥಾನಗಳು ಅಂತ ಕರೀತಾರೆ. ಓಕೆ, ಸೊ ಇದನ್ನ ಓದನ್ವಾ? ಎಪಿಕ್ಸ್ ಆರ್ ಲಾಂಗ್ ಪೋಯಮ್ಸ್ ಆರ್ ಸ್ಟೋರೀಸ್. ಟೆಂಪಲ್ಸ್ ಹ್ಯಾವ್ ಸ್ಟೋರೀಸ್ ಫ್ರಾಮ್ ಅವರ್ ಎಪಿಕ್ಸ್ carved on them. So the poet calls our temples as epics in stone.